ನನಗೆ ರಾಷ್ಟ್ರದ ಪ್ರಧಾನಿಗಳು ಕರ್ನಾಟಕದಲ್ಲಿದ್ದವನ್ನ ವಿಶ್ವದ ರಾಷ್ಟ್ರದ 36 ರಾಜ್ಯಗಳ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ತುಂಬಾ ವ್ಯವಸ್ಥಿತವಾಗಿ ನನಗೆ ಹಿಂದಿನೂ ಸರಿಯಾಗಿರಲಿಲ್ಲ, ಇಂಗ್ಲಿಷು ಸರಿಯಾಗಿರಲಿಲ್ಲ. ಆದರೆ ಭಾಷೆ ಕಾಮನ್ ಸೆನ್ಸ್ ಅಲ್ಲ ಅಂತ ಹೇಳಿ ನನ್ನನ್ನು ಬೆನ್ನು ತಟ್ಟಿ ಸೌತ್ ವೆಸ್ಟರ್ನ್ ದೇಶದಿಂದ ಹಿಡಿದು ಮಧ್ಯಪ್ರದೇಶದ, ಉತ್ತರ ಪ್ರದೇಶದಿಂದ, ಹಿಮಾಚಲ ಪ್ರದೇಶದ, ಸಿಕ್ಕಿಂನಿಂದ, ಛತ್ತೀಸ್ಗಢದಿಂದ, ಜಾರ್ಖಂಡ್ನಿಂದ, ತ್ರಿಪುರಾದಿಂದ, ಮತ್ತೆ ಅರುಣಾಚಲ ಪ್ರದೇಶದಿಂದ, ಅಸ್ಸಾಂನಿಂದ ಹಿಡಿದು ಈ ಸೌತ್ ಇಂಡಿಯಾ ಹಿಡಿದು ನಾನು ಅನುಗಮಿಸಿದ ಸಾಕಷ್ಟು ರಾಜ್ಯಗಳಿಗೆ ಹೋಗಿ ಬಂದಿದ್ದೇನೆ. ಆದ್ರಿಂದ ನನ್ನ ಕೆಲಸದಲ್ಲಿ ನನ್ನ ತೃಪ್ತಿ ಇದೆ. ನನಗೊಂದು ಆಸೆ ಇದೆ. ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮ ನಾಯಕರು, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಾವು ಕೂಡ ಒಂದು ಸಣ್ಣ ಮೆಟ್ಲಾಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಆದ್ಯತೆ ಅಲ್ಲಿದೆ. ಹಾಕಿದ್ದೇವೆ. ನನಗೆ ಅಂತ ಏನೇನು ಅನ್ನೋದು ನನಗೇನು ಮಾಹಿತಿ ಇಲ್ಲ. ಬಿಜೆಪಿ ರಾಜ್ಯ ಸಾಲಕ್ಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ ನೀವು ಒಪ್ಕೊಳ್ಳೋದು ರೆಡಿಯಾಗಿ ಒಂದು ಖಾಲಿ ಇಲ್ಲ. ವಿರೋಧ ಪಕ್ಷ ನಾಯಕರು ಅಶೋಕ್ ಇದ್ದಾರೆ. ನಾನು ಕೇಂದ್ರದಲ್ಲಿ 2 ಇಲಾಖೆಗಳು, ಒಂದು ಜಲಶಕ್ತಿ ಮತ್ತು ಜಲಶಕ್ತಿ ಮತ್ತೆ ರೈಲ್ವೆ ಮಂತ್ರಿ ಆಗಿದ್ದೇನೆ. ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ನನಗಂತ ಹೆಮ್ಮೆ ಇದೆ. 49,000 ಕೋಟಿ ರೂಪಾಯಿಗಳ ಯೋಜನೆಗಳು ನಡೀತಾ ಇದೆ. ನಾಳೆ ಬೆಳಗ್ಗೆ ತೆಂಗು ಬೆಳೆಗಾರರಾಗಿರ್ತಕ್ಕಂಥ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಮಿತಿಯನ್ನು ಮಾಡಿದ್ರು. ಆ ಎಲ್ಲಾ ಸೈಂಟಿಸ್ಟು ಕೂಡ ನಾನು ರಿಪೋರ್ಟ್ ಕೊಡ್ತಾ ಇದ್ದಾರೆ ಕುಮಾರ್ ಕೃಪಾದಲ್ಲಿ. ಅದ್ರ ಬಗ್ಗೆ ನಾಳೆ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದಾದ್ಮೇಲೆ ರೈಲ್ವೆ ಇಲಾಖೆಯಲ್ಲಿ ಬೆಂಗಳೂರು ಸುತ್ತ 100 ಕಿಲೋಮೀಟರ್ ದೂರದಲ್ಲಿ ಎಷ್ಟು ಮೇಲ್ ಸೇತುವೆ ಸೇತುವೆಗಳು ಹಾಕಬೇಕು ಅನ್ನೋ ರಿಪೋರ್ಟ್ ಕೂಡ ಇದು ಮಾಡಿದ್ವಿ. ನಾಳೆ ಅದನ್ನು ಕೂಡ ಸಭೆ ಕರೆದಿದ್ದೀನಿ. ಆಗಿರೋದ್ರಿಂದ ಏನು ನಮ್ಮ ಇವರನ್ನು ಸಮಯ ನನಗೆ ರಾಷ್ಟ್ರದ ಪ್ರಧಾನಿಗಳು ಕರ್ನಾಟಕದಲ್ಲಿದ್ದವನ್ನ ವಿಶ್ವದ ರಾಷ್ಟ್ರದ 36 ರಾಜ್ಯಗಳ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ತುಂಬಾ ವ್ಯವಸ್ಥಿತವಾಗಿ ನನಗೆ ಹಿಂದಿನೂ ಸರಿಯಾಗಿರಲಿಲ್ಲ, ಇಂಗ್ಲಿಷು ಸರಿಯಾಗಿರಲಿಲ್ಲ. ಆದರೆ ಭಾಷೆ ಕಾಮನ್ ಸೆನ್ಸ್ ಅಲ್ಲ ಅಂತ ಹೇಳಿ ನನ್ನನ್ನು ಬೆನ್ನು ತಟ್ಟಿ ಸೌತ್ ವೆಸ್ಟರ್ನ್ ದೇಶದಿಂದ ಹಿಡಿದು ಮಧ್ಯಪ್ರದೇಶದ, ಉತ್ತರ ಪ್ರದೇಶದಿಂದ, ಹಿಮಾಚಲ ಪ್ರದೇಶದ, ಸಿಕ್ಕಿಂನಿಂದ, ಛತ್ತೀಸ್ಗಢದಿಂದ, ಜಾರ್ಖಂಡ್ನಿಂದ, ತ್ರಿಪುರಾದಿಂದ, ಮತ್ತೆ ಅರುಣಾಚಲ ಪ್ರದೇಶದಿಂದ, ಅಸ್ಸಾಂನಿಂದ ಹಿಡಿದು ಈ ಸೌತ್ ಇಂಡಿಯಾ ಹಿಡಿದು ನಾನು ಅನುಗಮಿಸಿದ ಸಾಕಷ್ಟು ರಾಜ್ಯಗಳಿಗೆ ಹೋಗಿ ಬಂದಿದ್ದೇನೆ. ಆದ್ರಿಂದ ನನ್ನ ಕೆಲಸದಲ್ಲಿ ನನ್ನ ತೃಪ್ತಿ ಇದೆ. ನನಗೊಂದು ಆಸೆ ಇದೆ. ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮ ನಾಯಕರು, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಾವು ಕೂಡ ಒಂದು ಸಣ್ಣ ಮೆಟ್ಲಾಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಆದ್ಯತೆ ಅಲ್ಲಿದೆ. ಹಾಕಿದ್ದೇವೆ. ನನಗೆ ಅಂತ ಏನೇನು ಅನ್ನೋದು ನನಗೇನು ಮಾಹಿತಿ ಇಲ್ಲ. ಬಿಜೆಪಿ ರಾಜ್ಯ ಸಾಲಕ್ಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ ನೀವು ಒಪ್ಕೊಳ್ಳೋದು ರೆಡಿಯಾಗಿ ಒಂದು ಖಾಲಿ ಇಲ್ಲ. ವಿರೋಧ ಪಕ್ಷ ನಾಯಕರು ಅಶೋಕ್ ಇದ್ದಾರೆ. ನಾನು ಕೇಂದ್ರದಲ್ಲಿ 2 ಇಲಾಖೆಗಳು, ಒಂದು ಜಲಶಕ್ತಿ ಮತ್ತು ಜಲಶಕ್ತಿ ಮತ್ತೆ ರೈಲ್ವೆ ಮಂತ್ರಿ ಆಗಿದ್ದೇನೆ. ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ನನಗಂತ ಹೆಮ್ಮೆ ಇದೆ. 49,000 ಕೋಟಿ ರೂಪಾಯಿಗಳ ಯೋಜನೆಗಳು ನಡೀತಾ ಇದೆ. ನಾಳೆ ಬೆಳಗ್ಗೆ ತೆಂಗು ಬೆಳೆಗಾರರಾಗಿರ್ತಕ್ಕಂಥ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಮಿತಿಯನ್ನು ಮಾಡಿದ್ರು. ಆ ಎಲ್ಲಾ ಸೈಂಟಿಸ್ಟು ಕೂಡ ನಾನು ರಿಪೋರ್ಟ್ ಕೊಡ್ತಾ ಇದ್ದಾರೆ ಕುಮಾರ್ ಕೃಪಾದಲ್ಲಿ. ಅದ್ರ ಬಗ್ಗೆ ನಾಳೆ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದಾದ್ಮೇಲೆ ರೈಲ್ವೆ ಇಲಾಖೆಯಲ್ಲಿ ಬೆಂಗಳೂರು ಸುತ್ತ 100 ಕಿಲೋಮೀಟರ್ ದೂರದಲ್ಲಿ ಎಷ್ಟು ಮೇಲ್ ಸೇತುವೆಗಳು ಹಾಕಬೇಕು ಅನ್ನೋ ರಿಪೋರ್ಟ್ ಕೂಡ ಇದು ಮಾಡಿದ್ವಿ. ನಾಳೆ ಅದನ್ನು ಕೂಡ ಸಭೆ ಕರೆದಿದ್ದೀನಿ. ಆಗಿರೋದ್ರಿಂದ ಏನು ನಮ್ಮ ಇವರನ್ನು ಸಮಯ